ನಗು ನಗುತ್ತಾ ನೀ ಬರುವಿಯೆ, ನಗುವಿನಲೇ ಮನಸೆಳೆವಿ, ಕುಣಿಸಲು ನೀನು ಕುಣಿಯಲು ನಾನು, ಮರೆಯುವೆ ಜಗವನ್ನೇ. ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವಿ, ಕುಣಿಸಲು ನೀನು ಕುಣಿಯುವೆ ನಾನು, ಮರೆಯುವೆ ಜಗವನ್ನೇ. ನಗು ನಗುತ್ತಾ ನೀ ಬರುವೆ. ಅಯ್ಯೋ ಅಯ್ಯೋ, ಏನಪ್ಪ ಇದು, ನಮ್ಮಪ್ಪ ನಮ್ಮಮ್ಮ ಹಿಂಗೆ ಹೊಲ್ದಾಗ ಕೈ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಯ್ಯೋ ದೇವ್ರೇ, ಏನಪ್ಪ ಇದು, ಈ ದುಡ್ಡು ಬಂದೈತಲ್ಲ ಖುಷಿಗೆ. ಏನಾದ್ರು ನಮ್ಮಮ್ಮ ನಮ್ಮಪ್ಪ ಇಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದಾರ. ನನ್ನ ಅಕೌಂಟಿಗೆ ದುಡ್ಡು ಬಂದಾಯ್ತು. ನನಗೆ ನೀನು ಕೊಡಬೇಕು, ನನಗೆ ನೀನು ಕೊಡೋದಿಲ್ವಾ? ಯಾಕೆ ನಾನು ನಿನಗೆ ಕೊಡಬೇಕು, ನಾನು ಮಾತ್ರ ಕೊಡೋದಿಲ್ಲ. ನನ್ನ ಮೇಲೆ ಪ್ರೀತಿ ಇಲ್ವಾ, ನಾನಂದ್ರೆ ಇಷ್ಟ ಇಲ್ವಾ? ಹೋಗಪ್ಪ, ನಿನ್ಗೆ ಕೊಡೋಣ. ಕಳ್ಳ, ದುಡ್ಡು ಇಸ್ಕೊಂಬಕ್ಕಾಗಿ ನೀನೇ ನಾಟಕ ಮಾಡ್ತೀಯ. ಇಲ್ಲ ಕಣಮ್ಮ, ನಾನು ಯಾಕೆ ನಾಟಕ ಮಾಡೋಣಮ್ಮ? ಇಲ್ಲ ಕಣಮ್ಮ, ನಾನು ನಾಟಕ ಮಾಡಲ್ಲ. ನನಗೆ ಅರ್ಧ ನಿನಗೆ ಅರ್ಧ, ಆಯಿತಾ? ಸುಮ್ಮನೆ ಇಕ್ಕೊಂಡು ಏನು ಮಾಡ್ತೀಮ್ಮ? ನನಗೊಂದಿಷ್ಟು ಕೊಡಮ್ಮ. ನೀನು ಇಲ್ಲೋಡು, ಹಿಂಗೆ ಇದ್ರೆ ಯಾವಾಗಲೂ ಸದಾ ನಗ್ನಗ್ತಾ ಇದ್ರೆ ಸೂಪರಾಗಿ ಕಾಣ್ತೀಯ ಜಯ, ನೀನು ಸೂಪರಾಗಿ ಕಾಣ್ತೀಯ ಕಣೆ. ನಮ್ಮ ಮದುವೆ ಹೊಸಬ್ನಾಗೆ ಹಿಂಗೆ ಡ್ಯಾನ್ಸ್ ಮಾಡಿದ್ವಲ್ಲಿ, ಇವಾಗ ಮಾಡಿದ್ವಿ ಇಬ್ಬರಳು. ಬೇಜಾರಾಗೋದು ಹೆಂಗೋ ಬಿಡತ್ತ, ನೀನು ಬಂದಲ್ಲ ಹೊಲ್ತಕ್ಕತ್ತ ಅಲ್ಲ. ನಾನು ಯಾವಾಗ್ಲೂ ಹಿಂಗೆ ಇರ್ತೀನಿ ನಿಂತಾಗಿ. ನನಗೊಂದು ಅರ್ಧ ದುಡ್ಡು ಕೊಟ್ಬಿಡು. ಕಳ್ಳ ಕಳ್ಳ, ಚೀ ಕಳ್ಳ ನೀನು, ಚೀ ಕಳ್ಳ. ಯಾರ ಬಂದ್ರು ಕಣ್ರಿ, ಅಯ್ಯೋ ಯಾರ ಬಂದ್ಬಿಟ್ರು. ಅಮ್ಮ ಬಾ, ಪೋಸ್ಟ್ ಆಫೀಸಿನ ತಕ್ಕ ಹೋಗ್ಬೇಕು, ಬಾ ನೀನು ಪೋಸ್ಟ್ ಆಫೀಸಿನ ತಕ್ಕೆ. ಯಾಕೋ, ಯಾಕೆ ಬರೋಣ ನಾನು ಪೋಸ್ಟ್ ಆಫೀಸಿನ ತಕ್ಕೆ? ಯಾವ ಪೋಸ್ಟ್ ಆಫೀಸಿನ ತಕ್ಕೋ ಬರಲ್ಲ ನಾನು. ಯಾಕೆ ಯಾಕೆ ಹೇಳು? ನಂದು ದುಡ್ಡು ಬಂದೈತೆ, ಬಾ. ಅದು ನಾನು ಬಿಡಿಸ್ಕೊಂಡು ಕೊಡಬೇಕು, ಇನ್ನು ಅದನ್ನ ಸೈನ್ ಹಾಕಬೇಕು, ಬಾ. ಯಾವ ದುಡ್ಡು ಐತೆ ನಿಂದು? ನಾನು ಯಾಕೆ ಸೈನ್ ಹಾಕಕ್ಕೆ ಬರೋಣ? ನಾನು ಬರಲ್ಲಪ್ಪ. ನಾನು ಯಾಕೆ ಬರೋಣ ಹೇಳು? ಯಾವುದಲ್ಲ, ಯಾವುದ ದುಡ್ಡು ನನಗಂತ ಹೇಳಿ ಅಮ್ಮಯ್ಯ ಮಾಡಿಸಿತ್ತು. ಅದಕ್ಕೇನೆ ಇವಾಗ ಅದು ಬಂದೈತಂತೆ, ದುಡ್ಡು ಬಿಡಿಸ್ಕೋಬೇಕು. ಅದಕ್ಕೆ ಅಮ್ಮಯ್ಯ ಇವಾಗ ಆಧಾರ್ ಕಾರ್ಡು ಅದೆಲ್ಲ ತಗೊಂಡು ಬರಬೇಕು. ನನಗೆ ಬರುತ್ತಾ ದುಡ್ಡು? ನೀನು ಕಟ್ಟಿದ್ದೇನಾ? ನೀನು ಕಟ್ಟಿದ್ರೆ ನೀನು ಬಿಡಿಸ್ಕೋವಾಗ ಹೋಗು. ನಾನು ಕಟ್ಟಿರಲಿಲ್ಲ, ಅಮ್ಮಯ್ಯನೇ ಕಟ್ಟಿತ್ತು. ಮತ್ತು ನಾನು ನಾಳೆ ಕಟ್ಟಿರೋದು ನನ್ನ ಅಕೌಂಟಿಗೆ ಬಂದೈತೆ ಆಲೇನೆ. ನನ್ನ ಅಕೌಂಟಿಗೆ ಬಂದಿದ್ದು ಆಯಿತು, ಎಲ್ಲ ಆಯಿತು ಆಲೇನೆ. ಆಲೆ ಸೈನ್ ಹಾಕ್ಸ್ಕೊಟ್ಟಿದ್ದು ಆಯ್ತು, ನನ್ನ ಅಕೌಂಟಿಗೆ ಆಲೆ ದುಡ್ಡು ಬಂದಿದ್ದು ಆಯ್ತು. ಇನ್ನು ಬರೋದು ಯಾವುದೂ ಇಲ್ಲ. ನಾನು ಕಟ್ಟಿರೋ ನನಗೆ ಮತ್ತೆ ಬರೋದೇನು? ನೀನೇನು ಕಟ್ಟಿದ್ದೇನು? ಆಲೆ ಹುಡುಕ್ಯಾಂಡು ಬಂದವನಿ. ಹಂಗನ್ಬೇಡ ಕಣಮ್ಮ, ಬಾರಮ್ಮ. ನೀನು ನನ್ನ ಸೈನ್ ಹಾಕ್ತಲ್ಲ, ಅದು ಹೆಂಗೆ ಕೊಟ್ಟೆ? ನನ್ನ ಸೈನ್ ಹಾಕಬೇಕು, ಬಾ. ಇಲ್ಲೇ ಸುಮ್ಮನೆ ಹೋಗ, ನನ್ನ ತಲೆ ತಿನ್ಬೇಡ. ಅಲೆ ಸೈನ್ ಹಾಕಿದ್ದಾಗೈತೆ, ಎಲ್ಲ ಹಾಕಿದ್ದಾಗೈತೆ. ಹೋಗಿ ಪೋಸ್ಟ್ ನಾಯಪ್ಪಂಗೆ ಕೇಳೋ ಹೋಗು ಬೇಕಿದ್ರೆ. ನಾನೆಲ್ಲ ಹಾಕಿದ್ದೀನಿ, ನನ್ನ ಸೈನೇ ಹಾಕಿಲ್ಲ. ಅದು ಹೆಂಗೆ ತಗೊಂಡಮ್ಮ? ನನ್ನ ಸೈನ್ ಹಾಕ್ತಲ್ಲ, ಹೆಂಗೆ ಬಂತು ನಿನಗೆ? ಇಲ್ಲ, ನೀನು ಎಲ್ಲ ಹಾಕಿದ್ದೆ ಏನೋ ನೋಡೋಕೆ, ನಿನ್ನ ಸೈನಾ ಏನು ಅಂತ ಹೇಳಿ ಹೋಗೆಲ್ಲ ನಾನು ತಗ್ಸಿ ನೋಡೋಕೆ ಹೋಗು. ನಿನ್ನ ಸೈನ್ ಹಾಕಿರೋದಕ್ಕೆ ಮತ್ತೆ ಬಂದಿರೋದು. ಹೋಗು, ನಿಮ್ಮ ಅಮ್ಮಾಯಿ ದುಡ್ಡು ಕೊಟ್ಟೋಳೆ, ನಿಮ್ಮ ಅಮ್ಮಾಯಿ ತಗೊಂಡು ನೋಡ್ಕೊಳು. ಹೋಗ ಸುಮ್ಮನೆ, ಇಲ್ಲ ಕೇಳೋಕೆ ಬಂದಿದೆಯಾ? ಒಂದು ದಿವಸ ಒಂದು ಕಷ್ಟ ಸುಖ ಅಂದಿಲ್ಲ, ಏನೋ ಹೆಂಗೈದ್ರಪ್ಪ ಏನು ಅಂತ ಹೇಳೋ ಒಂದು ಫೋನ್ ಮಾಡಲಿಲ್ಲ, ಏನಿಲ್ಲ. ದುಡ್ಡು ಒಂದೇಟಕ್ಕೆ ಅದೇ ಓಡ್ ಬಂದವನಿ. ಆಗಳ ವರ್ಷ ನೆಂಟ್ರಿಗೆ ಹೋದನು, ಬರೋಲ್ಲ ಅಂತ ಹೇಳ್ತಿದ್ರು. ಆಲೆ ಬಂದವನಿ, ಗುದ್ದಾಡ್ಕೊಂಡು ಹೋಗ್ತಾನೆ ಬರ್ತಾನೆ, ಗುದ್ದಾಡ್ಕೊಂಡು ಹೋಗ್ತಾನೆ ಬರ್ತಾನೆ. ಅಣ್ಣ ಹುಟ್ಟೂರು ಅಂದಮೇಲೆ ಬರಬೇಕಲ್ಲಣ್ಣ, ಏನಾನ ಕೆಲ್ಸಗಳಿರ್ತವೆ. ಅಲ್ಲ ನೋಡು, ಯಾವಾಗ ಕಟ್ಟಿದ್ನ ಅವನು ಪೋಸ್ಟ್ ಆಫೀಸಿಗೆ ದುಡ್ಡ? ನಾನು ಕಟ್ಟಿರೋ ದುಡ್ಡಿಗೆ ನಾನು ಪೋಸ್ಟ್ ಆಫೀಸಿಗೆ ಕಟ್ಟಿದ್ದೆ. ಬಾ ನೀನು ಸೈನ್ ಮಾಡಬೇಕು ಅಂತ ಬಂದವನಿ. ಏಯ್ ಹೋಗು ಹಸಿಕಿ, ಆಲೇನಿ ನಾನು ತಗೊಂಡಿದ್ದಾಗೈತೆ, ನನ್ನ ಅಕೌಂಟಿಗೆ ದುಡ್ಡು ಬಂದಿದ್ದಾಗೈತೆ, ಎಲ್ಲ ಆಗೈತಿ. ಮುಚ್ಕೊಂಡು ಹೋಗ್ತಾ ಇರು. ಏನಂಗೆ ಯಾವತ್ತ ನಾನು 100 ರೂಪಾಯಿ ಕೊಳ್ಳಮ್ಮ, ನನ್ನ ಹೆಸ್ರಿಗೆ ಕಟ್ತಾ ಇದೆಯಲ್ಲ, ಕಟ್ಟು ಅಂತ ಏನೋ 100 ರೂಪಾಯಿ ಕೊಟ್ಟಿದ್ನಿ. ಯಾವತ್ತ ನಾನು ಇವತ್ತು ಬಂದವನಿ. ನನ್ನ ದುಡ್ಡು ಬಂದೈತೆ ಅಂತ ಹೇಳು. ಸುಮ್ಮ ಹೋಗಲ್ಲ, ಸುಮ್ಮನೆ ಯಾಕೆ ಹೊಲ್ದಾಗ ಗಲಾಟೆ ಮಾಡಕ್ಕೆ ಬಂದಿದೀಯಾ? ಆಲೇನಿ ನಿಮ್ಮ ಅಮ್ಮಯ್ಯ ಸೈನ್ ಹಾಕಿದ್ದು ಆಗೈತೆ, ಆಲೇ ನಿಮ್ಮ ಅಮ್ಮಯ್ಯನ ಅಕೌಂಟಿಗೆ ದುಡ್ಡು ಬಂದಿದ್ದು ಆಗೈತಿ. ಸುಮ್ಮನೆ ಹೋಗ್ತಾ ಇರು, ಇಲ್ಲಿ ನೀನು ಕೇಳಬೇಡ. ನೋಡೋಣ ಅಣ್ಣ ಮಂಜಣ್ಣಯ್ಯ, ನನ್ನ ಹೆಸರಿಗೆ ಕಟ್ಟಿತ್ತು ನಮ್ಮಮ್ಮಯ್ಯ, ನನ್ನ ಸೈನ್ ಹಾಕಿಲ್ಲ, ಏನೋ ಮೋಸ ಮಾಡಿ ಎಲ್ಲ ಮಾಡಿದ್ದಾರೆ. ನೋಡೋಣ ಎಷ್ಟು ಮೋಸ ಮಾಡಿದ್ದಾರೆ. ನೀನು ಸೈನ್ ಹಾಕ್ತಲ್ಲ, ಅದು ಹೆಂಗೆ ಕೊಡ್ತಾರಪ್ಪ? ಮೊದಲು ಇನ್ನು ಯಾರು ಸೈನ್ ಹಾಕ್ಲಿಲ್ಲ ಅಂದರೆ ಕೊಡೋರು, ಯಾರ್ದನ ಒಂದು ಸೈನ್ ಇಲ್ಲ ಅಂದರೆ ಪರ್ಜರಿ ಸೈನ್ ಮಾಡ್ಸೋರು. ಇವಾಗ ಹಂಗಲ್ಲ, ಈಗೆಲ್ಲ ಆಧಾರ್ ಕಾರ್ಡ್ ಬಂದೈತಿ. ನಿನ್ನ ಸೈನ್ ಇಲ್ಲ, ನಿನ್ನ ಸೈನ್ ಕರೆಕ್ಟಾಗಿಲ್ಲ ಅಂತಂದರೆ ಅಲ್ಲಿ ಕಂಪ್ಯೂಟರ್ ಒಳಗೆ ಮದೇ ಇಲ್ಲ. ನೀನು ಹಾಕಿರೋದಕ್ಕೆ ಮತ್ತೆ ಅವ್ರಿಗೆ ನಿಮ್ಮ ಅಮ್ಮಗೆ ದುಡ್ಡು ಬಂದಿರೋದು. ಅದು ಹೆಂಗೆ ಸೈನ್ ಹಾಕ್ತಲ್ಲ, ಅದು ಹೆಂಗೆ ಕೊಡ್ತಾರಪ್ಪ? ನಾನು ಹಾಕಿಲ್ಲ ಕಣಣ್ಣ, ನಾನು ಹಾಕಿಲ್ಲ ಅಂದ್ರೆ ಹಾಕಿಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ ಇವರು.
ಸುಮ್ಮನೆ ಏನೋ ಮಾಡಿದ್ದಾರೆ ಅವ್ನು ಐದಾನಲ್ಲ ಅವ್ನು ನಮ್ಮ ಅಣ್ಣಯ್ಯ ಅವನೇನೋ ಮಾಡಿಸಿದ್ದಾನೆ, ತಡಿ ಹೋಗ್ತೀನಿ, ಏನು ಮಾಡಿಸಿದ್ಯಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತೀನಿ, ಅವ್ನು ಪೋಸ್ಟ್ ಮ್ಯಾನ್ ತಕ್ಕೆ ಹೋಗ್ತೀನಿ. ನೀನು ಏನು ಮಾಡಿದ್ಯಾ, ನಾನು ಸೈನ್ ಹಾಕಿಲ್ಲ, ನೀನು ಅದು ಹೆಂಗೆ ನೀನೆಲ್ಲ ಮಾಡಿದೆ, ನಾನು ಸೈನ್ ಹಾಕ್ದಿಲ್ಲ ಏನಿಲ್ಲ, ಅದು ಹೆಂಗೆ ಮೋಸ ಮಾಡಿದ್ಯಾ ಅಂತ ಹೇಳಿ ಕಂಡುಹಿಡಿಸ್ತೀನಿ. ಅದೇನಾಗೈತಿ ಅಂತೇಳಿ ನಾನು ಸೈನ್ ಹಾಕಿಲ್ಲ, ಅದು ಹೆಂಗೆ ಇವರು ಎಲ್ಲನ ಬಿಡಿಸ್ಕೊಂತಾ ಇದ್ದಾರೆ, ಎಲ್ಲ ಹೆಂಗೆ ತಕೊಂತಾ ಇದ್ದಾರೆ, ನಾನು ಸೈನ್ ಹಾಕಿಲ್ಲ ಅಂದಮೇಲೆ ಹೋಗ ಅದೇನು ಮಾಡ್ಕೊಂತೀಯ ಮಾಡಿಕೆ, ಸೈನ್ ಹಾಕ್ದಲೇ ಆಗುತ್ತೆ. ಸುಮ್ಮನೆ ಹೋಗ್ತಾ ಇರು, ಹೆಚ್ಚಂಗೆ ಮಾತಾಡಬೇಡ ನೀನು ಲೌಡಿ ಮಗನೇ, ಸುಮ್ಮನೆ ಹೋಗೋ. ಎಂದನ ಕೊಳ್ಳಮ್ಮ ಕಟ್ತಾ ಇದೆಯಾ 500,000 ಕೊಳ್ಳಮ್ಮ ನೀನು ಅಂತ ಕೊಡಕ್ಕೆ ಬಂದಿಲ್ಲ, ಇವಾಗ ಬಂದಿದೆ. ಒಂದು ದುಡ್ಡು ಬಂದೈತಿ ಅಂತ ಹೋಗೋ, ಸುಮ್ಮನೆ ಮುಚ್ಕೊಂಡು. ನೋಡು ಅದ್ರಲ್ಲಿ ಏನು ನಕ್ಕ ನಿಕ್ಕ ಮಾಡಿದ್ದೀರಾ ಅಂತ ಹೇಳಿ ನಾನು ಕಂಡು ಹಿಡಿಲಿಲ್ಲ ಅಂತಂದರೆ ನನ್ನ ಹೆಸರು ವರ್ಷಾನೇ ಅಲ್ಲ. ಬೇರೆ ನಮ್ಮಂಗೆ ಮಗನಿಗೆ ಮೋಸ ಮಾಡ್ತಾ ಇದ್ದೀರಾ, ಒಬ್ರಿಗೊಂದು ಮಾಡ್ತಾ ಇದ್ದೀರಾ, ನನ್ನ ಹೆಸರಿಗೆ ಕಟ್ಟಿರೋ ದುಡ್ಡೆಲ್ಲ ಬಿಡಿಸ್ಕೊಂಡು ಅವನಿಗೆ ಕೊಡ್ತಾ ಇದ್ದೀರಾ. ಅವನು ನಿನಗೆ ಆ ದುಡ್ಡು ಬಿಡಿಸ್ಕೊಂಬಕ್ಕೆ ಏನೋ ಪ್ಲಾನ್ ಹೇಳ್ಕೊಟ್ಟು ಏನೋ ಮಾಡಿಸಿದ್ದಾನೆ, ಅವನೆಲ್ಲ ಕಂಡವನಿ. ಅವನು ನೋಡೋಕ್ಕಂಗೆ ಐದಾನೆ ಅಷ್ಟೇ, ಅವನೆಲ್ಲ ಕಂಡವನಿ, ಏನೋ ಅದ್ರಾಗೆ ಮೋಸ ಮಾಡಿದ್ದಾನೆ. ಅದನ್ನೆಲ್ಲ ಪತ್ತೆ ಹಚ್ಚುತ್ತೀನಿ, ಪತ್ತೆ ಹಚ್ಚಲಿಲ್ಲ ಅಂದರೆ ನನ್ನ ಹೆಸರು ವರ್ಷ ಅಂತ ಕರಿಬೇಡ ನೀನು. ಹೋಗು ಅಲ್ಲಿ ಇಂಟರ್ನ್ಯೂಸ್ ಕಂಡಿದ್ನಿ, ಹೋಗ ಸುಮ್ಮನೆ ಬಿಡು. ಯಾಕೆಂದ್ರೆ ಕೆಂಪು ಯಾವನೇ ಸೈನ್ ಹಾಕಿರೋದಲ್ಲ, ಬೇರೆ ಯಾರು ಹಾಕಿಲ್ಲ, ಅವ್ನು ಸೈನ್ ಹಾಕಿರೋದೀನಿ. ನಾವೇನೇನು ಬಂದ್ರಾಗೆ ಏನು ಮೋಸ ಮಾಡಿಲ್ಲ, ಅದ್ರಾಗೆ ನಾವೇನು ಪರ್ಜರಿ ಏನೂ ಸೈನ್ ಹಾಕ್ಸಿಲ್ಲ, ಏನಿಲ್ಲ, ಅದು ಅವ್ನು ಹಾಕಿರೋ ಸೈನೇನೆ ಅಲ್ಲ ಕಂಡೆ ಕೈಯ. ಮತ್ತು ಅವ್ನು ನೋಡಿದ್ರೆ ಹಾಕಿಲ್ಲ ಅಂತಾನೆ, ನೀವು ನೋಡಿದ್ರೆ ಹಾಕ್ಸಿದೀವಿ ಅಂತೀರಾ, ಅದು ಹೆಂಗೆ? ಅವನು ಕೇಳಿದ್ರೆ ಎಲ್ಲ ಹಾಕರ ಮಂಜಣ್ಣ, ಅವನೇನು ಹಾಕಂತ ಗಂಡ್ಸಲ್ಲ. ಇವನಿನ್ನ ನನ್ನ ಮಗ ಹಾಕ್ತೀನಿ ಅಂತಂದ್ರು ಅವಳು ಇದ್ದಾಳಲ್ಲ, ಅವಳು ಹಾಕ್ಬೇಡ ಅಂತ ಹೇಳಾಳು. ಹಾಕ್ತೇನೆ ಅವ್ರ ತಮ್ಮ ಪಾಪ ಇಸ್ಕೊಂಡೋಗಿ ಆಕ್ಷನ್ ಕೊಟ್ಟ ಕಣ. ಕೊಡಕ್ಕೆ ನಾನೆಲ್ಲ ಆಕ್ಷಮನ್ ಕೊಡ್ತೀನಿ ಅಂತ ಹೇಳಿ ನಮಗೆ ಅದೇ ಒಂದು ಚಿಂತೆ ಆಗಿತ್ತು, ಹೆಂಗಪ್ಪ ನನ್ನ ಮಕ್ಕಳ ಸೈನ್ ಹಾಕ್ಸೋದು ಅಂತ ಹೇಳಿ. ನನ್ನ ಮಗ ಇವನು ನನ್ನ ಹೆಂಗ ಒಂಥರ ಬತ್ತಾನೆ, ಇವ್ನು ಹೆಂಗೆ ಹೊಡೆದ್ರು ನೀ ಅಟ್ಲ ಹೊಡೆದ್ರು ತಿರುಗ್ಕೆಂತಾನೆ. ಆಗ ಅವಳು ಇದ್ದಾಳಲ್ಲ ಆಗ ಅವಳು ಒಳ್ಳೆಳಲ್ಲ ಅವಳೆ ಕಣೋ, ಅವಳಿಂದಾನೇ ನಮ್ಮ ಮನೆ ಎಲ್ಲನ ಇಂಕೆಟ್ ಮೆಟ್ಟಿಡ್ದಿರೋದು, ಅವಳಿಂದಾನೇ ನಮ್ಮ ಮನೆ ಎಲ್ಲ ಹಾಳಾಗೋಗಿರೋದು ಕಣೋ, ಅವಳಿಂದಲೇನಿ. ಸುಮ್ಕಿರಿ ಇವಾಗ ಯಾಕೆ ಟೆನ್ಷನ್ ಅಂತೀಯ? ನಾವು ಅದ್ರಾಗೇನೀಗ ನಾವೇನು ಗೋಲ್ಮಾಲ್ ಮಾಡಿಲ್ಲ, ಅವನ ಕೈಯಾರೆ ಅವನದೇ ಸೈನ್ ಅದು ಮುಂಜಾಣ. ಅದಕ್ಕೆ ಇವಾಗ ನಾವೇನು ಹೆದರಿಕೆಂಬಂಥದ್ದೇನಿಲ್ಲ. ಅಲ್ಲೇ ನನ್ನ ಬಿಗ್ಗೆ ಕೇಳಕ್ಕೆ ಹೋದ್ರೆ, ನೋಡಲ್ಲ ಬೋಳಿ ಮಗನೇ, ನೋಡ ನೀನು ಸೈನ್ ಹಾಕಿದೀಯಾ, ಇಲ್ಲಿ ಯಾಕೆ ನಮ್ಮ ಹತ್ರ ಇಲ್ಲಿ ಜಗಳ ಮಾಡಕ್ಕೆ ಬಂದಿದೆಯಾ ಅಂತ ಹೇಳಿ ಅವರೆಲ್ಲನ ಸರಿಯಾಗಿ ಬಿಗಿ ಮಾಡ್ತಾರೆ. ಸುಮ್ಮನೆ ಅವನೇ ಸೈನ್ ಹಾಕಿರೋದು, ನಾವೇನಾದ್ರಾಗ ಏನು ಗೋಲ್ಮಾಲ್ ಮಾಡಿಲ್ವಲ್ಲ, ಅವನೇ ಹಾಕ್ಕೊಟ್ಟಿರೋದು. ಅಂದ್ರೆ ಅವನು ಆಗ್ತಿರ್ಲಿಲ್ಲ ಅಣ್ಣ. ಇವಾಗ ಪಾಪ ನೀವು ಕಟ್ಟಿ ದುಡ್ಡು ಅವನಿಗೆ ಕೊಡ್ಬೇಕಂದ್ರೆ ಅದು ಹೆಂಗೆ ಸರಿ ಆಗುತ್ತೆ? ಅವನೇನು 1 ರೂಪಾಯಿ ಕೊಟ್ಟಿರ್ಲಿಲ್ಲ ಕಣೋ, ಯಾವತ್ತೂ ಬರೀ ಕರ್ಕೊಂಡು ಯಮ್ಮ ಬಾರಮ್ಮ ನನ್ನ ಹೆಸ್ರು ಮಾಡಿಸು ಅಂತ ಹೇಳಿ ಮಾಡಿಸ್ದ. ನಾನು ಬಿಡು ನಮ್ಮ ಹುಡುಗ ಅಲ್ವಿ ಅಂತ ಹೇಳಿ ಮಾಡಿಸಿದ್ದಿ. ನಾಳೆನೇ ಸ್ಯಾನೇ ದಿನ ಅಂತ ಕಣ, ಹಿಂಗೆ 500,000 ಹಿಂಗಿದ್ದಂಗೆ ಕಟ್ತಿದ್ದೆ. ಅದಾಲೆ ಭಾಳ ದಿವಸ ಆಯ್ತು ಅದನ್ನ ಕಟ್ಟಿ. ಮದುವೆಗಿನ ಮುಂಚೆ ಕಟ್ಟಿದ್ದೇನಮ್ಮ? ಮದುವೆಗಿನ ಮುಂಚೆ ಕಟ್ಟಿದ್ದೇನೆ. ಅವಾಗ ಹಾತ್ಕನ ಹಿಂಗೆ ಯಾರೋ ಮಾಡಿಸ್ತಾರೆ ಅಂತ ಹೇಳಿ ಎಲ್ಲ ತಿಳ್ಕೊಂಬಂದು ಹೇಳಿದ್ದೆ, ಯಮ್ಮ ಕಟ್ಟಮ್ಮ ನಾನೆಲ್ಲ ಕೊಡ್ತೀನಿ ನನ್ನ ಹೆಸರಿಗೆ ಅಂತ ಹೇಳಿ. ಕೇಳಿರಿ ಯಮ್ಮನಂತ ಇಲ್ಲ, ಕಟ್ಕೆ ನೀನೇನು ಅಂತ ಹೇಳೋಣ. ನಾನು ಬಿಡತ್ತೇನೇನು ಉಳ್ಳ ಮಾಡ್ತಾಯಿದ್ನಲ್ಲ, ಹೆಂಗತ್ತ ನನಗೆ ಹಾತ್ಕನ ಆಗುತ್ತೆ. ನಮ್ಮ ಅಯ್ಯಪ್ಪ ನೋಡಿ 1 ರೂಪಾಯಿ ಉಳಿಸಲ್ಲ ನೀನು ಅಂತ ಬೈಯುತ್ತೆ ಅಂತ ನನ್ನ ಅಯ್ಯಪ್ಪನ ತಗೋ ಹೇಳಿಲ್ಲ ಅದನ್ನ. ಈ ದುಡ್ಡು ಬಂದಾಗ್ಲೇ ಎಲ್ಲರಿಗೂ ಈ ವಿಷಯ ಗೊತ್ತಾಗಿರೋದು. ನಾನು ಯಾರಿಗೂ ಹೇಳಿರ್ಲಿಲ್ಲ ಕಣ ಮಂಜಣ್ಣ ಈ ವಿಷಯನ. ಬಿಡು, ಹೆಂಗ ಅದನ್ನ ಒಂದು ಒಳ್ಳೆ ಕೆಲಸ ಮಾಡಿದ್ಯಲ್ಲ ಅತ್ಲಾಗಿ. ಅದಕ್ಕೆ ಮತ್ತೆ ನಮ್ಮ ಅಯ್ಯಪ್ಪ ಬೈಯೋದು ಯಾವಾಗ್ಲೂ. 1 ರೂಪಾಯಿ ದುಡ್ಡು ಉಳಿಸಲ್ಲ ನೀನು, ಒಡಬ್ಲು ಕತ್ತಾಳಿ ಅಂತ ಹೇಳಿ ನಮ್ಮ ಅಯ್ಯಪ್ಪ ಬೈಯೋದು ಯಾವಾಗ್ಲೂ. ನಿಂತಾಗ ದುಡ್ಡೇನಿಲ್ಲಲ್ಲ ಕಣೆ, ನಿಂತಾಗ ದುಡ್ಡೇನಿಲ್ಲಲ್ಲ, ಎಷ್ಟು ತಂದು ಕೊಟ್ರು ಲೋಡ್ ಗಟ್ಲೆ ತಂದು ಕೊಟ್ರು ಉಳಿಯಲ್ಲ ಅಂತ ಹೇಳಿ ನಮ್ಮ ಅಯ್ಯಪ್ಪ ಅಂತ ಬೈಯೋದು. ನೀನು ಯಾಕೆ ಉಳಿಸಿದ್ಯಾ, ನೀನು ಯಾಕೆ ಮಾಡಿದ್ಯಾ ಅಂತ ಹೇಳಿ. ಅದಕ್ಕೆ ನಾನು ತೆಗೆದು ನನಗನ ಆಗುತ್ತೆ ಅಂತ ಕೊಡ್ತಿ. ಇವಾಗ ನೋಡಿ ಹೆಂಗೆ ಬಂದವನಿ ನನ್ನ ದುಡ್ಡು ಅಂತೇಳಿ ಅದೇನು ಮಾಡ್ಕೊಂತ ಮಾಡ್ಕೊಂಬಿಡಿ ಸುಮ್ಕಿರು. ನಾವೇನು ಕೇಳಲ್ಲ, ಕಷ್ಟ ಸುಖ ಅಂತೇಳಿ ಯಾವನು ನಮಗೆ 1 ರೂಪಾಯಿ ಕೊಟ್ಟಿಲ್ಲ. ನಾನು ನಮ್ಮ ಅಯ್ಯಪ್ಪ ಇವತ್ತೇನು ಯಾರನ್ನೂ ಕೇಳಿಲ್ಲ. ಇನ್ನು ಇವರಿನ ಅವ್ರ ಸರ್ ಮನೆ ಮುದ್ದೆ ಉಣ್ಕೊಂಡು ಹೆಂಗೆ ಇದೀವಿ ಕಣಪ್ಪ. ಅವ್ರಿನ ಪಾಪ ಗಂಡ ಹೆಂಡ್ತಿ ಆತು ಮಾತಾಡಿಲ್ಲ. ನಮ್ಮ ಮನೆ ಹಾಳಾಗೋಗಿರೋದೇನೆ ಈಗ 7 ಹೆಂಡ್ತಿಯಿಂದ ಕಣ. ಅವಳೊಬ್ಳು ನ್ಯಾಯದಳಾಗಿದ್ರೆ ನಮ್ಮ ಮನೆ ಹೆಂಗೆ ಉದ್ಧಾರ ಆಗೋದು. ನಮ್ಮ ಮನೆ ಇವತ್ತು ಹಿಂಗೆ ಆಗ್ತಿರ್ಲಿಲ್ಲ, ಅವಳೊಬ್ಳಿಂದಲೇ ಇವತ್ತು ಹಾಳಾಗೋಗಿರೋದು ನಮ್ಮ ಮನೆ. ಪಪ್ಪಿವನು ಹೆಂಗೆ ಕೆಲಸ ಮಾಡ್ಕೊಂಡಿದ್ದ, ಹೆಂಗೆ ಕೆಲಸ ಮಾಡೋದ್ರಾಗೆ ಅಲ್ಲಿ ಅವ್ರಮ್ಮ ಊರಿಗೆ ಕರ್ಕೊಂಡೋಗಿ ಕೂಕೊಂಡಿದ್ದೆ ನೆಂಟ್ರೂರಾಗಿ. ಅಲ್ಲ ನೆಂಟ್ರೂರಾಗಿ ಇರಬಾರ್ದು ಅಂತಾರೆ, ನೆಂಟ್ರೂರಕ್ಕೆ ಹೋಗಿತ್ತಲ್ಲ ಈ ಅಮ್ಮ. ಅಲ್ಲ ಇರಲಿ, ಏನಿಲ್ಲ ನಮ್ಮ ಮನೆ ಬಾಗಿಲಿಲ್ವಿ, ಇಲ್ಲೇ ನಾವೇಗೆ ಎಲ್ಲರ ತಗೋ ಸೆನೆ ಕಿತ್ಕೊಂಡು ಹೆಂಗಿದ್ರೆ ಹಂಗೆ ಮೊದಲು ಅವ್ರೊಂದಿಟ್ಟು ಕೂಡ್ತಿದ್ದಂಗೆ ಅವರೇ ಒಂಥರ ಬದಲಾಗ್ತಾಳೆ ಕಣ. ಎಂದು ಕಂದಿಲ್ದಾರ ಮಂದನ ಮಧ್ಯ ಕಂಡ್ರಮ್ಮಂಗೆ ಅವಳು ಹಂಗೇನಿ. ಒಂದಿಟ್ಟು ದುಡ್ಡಿದ್ದಾಗ ಅವಳ ಲೆವೆಲ್ಲೇ ಬೇರೆ. ಮುಂಚೆನೇ ಅಷ್ಟೇ ಕಣಪ್ಪ. ಈಗ ಮುಂಚೆನೇ ಅಷ್ಟೇ ಕಣ ಮಂಜಣ್ಣ, ದುಡ್ಡು ಬತ್ತಿದಂಗೆ ಒಂದು ಲೆವೆಲ್ಲೇ ಚೇಂಜ್ ಆಗುತ್ತೆ. ಇವಾಗ ನಮ್ಮ ಎಮ್ಮಂಗೆ ಮತ್ತೆ ಅದಾಗಿಂದನೂ ದುಡ್ಡು ಬಂದಾಗಿಂದನೂ ನಮ್ಮ ಎಮ್ಗೂ ಖುಷಿನೋ ಖುಷಿ. ಮತ್ತೆ ಎಂಥರ್ಗೂ ದುಡ್ಡು ಬರುತ್ತಂದ್ರೆ ಖುಷಿ, ಆದ್ರೆ ದೌಲತ್ ಬರಬಾರ್ದು ಅಷ್ಟೇ. ಎಂಥರ್ಗೂ ಖುಷಿ ಆಗುತ್ತೆ ಕಣಪ್ಪ ಎಲ್ಲರಿಗೂ, ಅಂದ್ರೆ ದೌಲತ್ ಮಾಡಕ್ಕೆ ಹೋಗ್ಬಾರ್ದು. ನಾನು ಸೈನ್ ಹಾಕಿಲ್ಲ, ನಿಮ್ಗೆ ಹೆಂಗೆ ಬಂದೈತಿ ದುಡ್ಡು ಅಂತ ಹೇಳಿ ಆವಾಜಾಗಿ ಹೋಗ್ತಾ ಇದ್ದಾನೆ. ಅದೇನು ಮಾಡ್ಕೊಂಬ ನೋಡೋಣ ಅದೇನು
ಅಲ್ಲ ಅವನೇ ಸೈನ್ ಹಾಕಿರೋದು ನಾವು ಯಾಕೆ ಹೆದರಿಕೆ ಅವನ ಅದೇನು ಮಾಡ್ತಾನೆ ಮಾಡಲಿ ನೋಡ್ತಾ ಇರಿ ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.